ಆದರೆ ಕಲಾ ವಿದ್ಯಾರ್ಥಿ ಆದರೂ ಕೂಡ ವಿಜ್ಞಾನದಲ್ಲಿ ಎಷ್ಟು ಹೆಸರು ಮಾಡ್ತಾರೆ ಅನ್ನೋದಕ್ಕೆ ನಾನು ಒಂದು ಆರ್ಟಿಕಲಲ್ಲಿ ಕೂತ್ಕೊಂಡು ಓದಿದೆ. ಆಮೇಲೆ ಇವರ ವಿದ್ವತ್ತನ್ನು ನೋಡಿ 1920 ಸೆಪ್ಟೆಂಬರಲ್ಲಿ ಇಂಗ್ಲೆಂಡ್ಗೆ ವೈಜ್ಞಾನಿಕ ಸಮಾವೇಶಕ್ಕೆ ಹೋಗಿರ್ತಾರೆ. ಅಲ್ಲಿಂದ ಬರೋವಾಗ ಸಮುದ್ರದ ನೀರನ್ನು ನೋಡಿ ನೀರಿನ ಬಣ್ಣ ಯಾಕೆ ಹೀಗಿದೆ ಅಂತೇಳಿ ಯೋಚನೆ ಮಾಡ್ತಾರೆ. ಯೋಚನೆ ಮಾಡಿ ಆ ಕಡಲಿನ ಬಣ್ಣದ ಬಗ್ಗೆ ನೀಲಿ ಬಣ್ಣನ ನೋಡಿ ಇದಕ್ಕೇನು ಕಾರಣ, ಸೂರ್ಯನ ಬೆಳಕು ನೀರಿನ ಮೇಲೆ ಬಿದ್ದಾಗ ಆ ಕಣಗಳಿಂದ ಇದು ಆಗ್ತದೆ ಅಂತಕ್ಕಂಥದ್ದನ್ನು 18 ವಯಸ್ಸಿಗೆ 4 ಭಾಷೆಗಳನ್ನು ಕಲಿತಾರೆ. ಇವರು ಮೂಲತಃ ತಮಿಳುನಾಡಿನ ತಿರುಚನಾಪಲ್ಲಿಯ ಕೆರೆ ಮನೇಕಲ್ ಕಾವಲ್ನವರು. ಇವರು ವಿಜ್ಞಾನ ಲೋಕದ ಧ್ರುವತಾರೆ ಕೂಡ ಹೌದು ಅಂತಕ್ಕಂಥ ಮಾತನ್ನು ಹೇಳ್ತಾ ಭಾರತಕ್ಕೆ ಪ್ರಪ್ರಥಮ ನೊಬೆಲ್ ಪಾರಿತೋಷಿಕವನ್ನು ತಂದುಕೊಟ್ಟಂಥ ವ್ಯಕ್ತಿ. ಮತ್ತೆ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಕೆಲಸ ಮಾಡ್ತಾರೆ. ಇವರ ತಂದೆಯವರು ಚಂದ್ರಶೇಖರ್ ವೆಂಕಟರಾಮನ್ ಅಂತೇಳಿ ರಾಮನ್ ಎಫೆಕ್ಟ್ ಅನ್ನ ಕಂಡುಹಿಡಿದ್ರ ಮೂಲಕ ದೇಶಕ್ಕೆ ನಮಗೆ ಎಲ್ಲ ಕಾಣಿಕೆಯನ್ನು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕಲ್ಕತ್ತಾದಲ್ಲಿ ಇವರು ಕೆಲಸಕ್ಕೆ ಅವರ ತಂದೆ ಆಸೆ ಇತ್ತು ICS ಅನ್ನ ಪಾಸ್ ಮಾಡಬೇಕು ಅಂತ ಹೇಳ್ತಾರೆ. ICS ಪರೀಕ್ಷೆ ತಗೊಂಡು ಸೆಕೆಂಡ್ ಕ್ಲಾಸಲ್ಲಿ ಎರಡನೇ ದರ್ಜೆ ಇದ್ದರೆ 2 ಸೆಕೆಂಡ್ ಫೇಸಲ್ಲಿ ಪಾಸ್ ಆಗ್ತಾರೆ. ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗಿ ಕಲ್ಕತ್ತಾದಲ್ಲಿ ಹಣಕಾಸು ವಿಭಾಗದಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಸಂಜೆ ವೇಳೆ ತರಗತಿಗಳಿಗೆ ಹೋಗಿ ನೋಡಿ ಎಷ್ಟು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಚಿಕ್ಕ ಚಿಕ್ಕ ಪ್ರಯೋಗಗಳನ್ನು ಮಾಡ್ತಾರೆ. ಎಷ್ಟೋ ಸಣ್ಣ ಪುಟ್ಟ ಪ್ರಯೋಗಗಳನ್ನ ಮಾಡೋದ್ರ ಮೂಲಕ ಬೃಹದಾಕಾರದ ಒಂದು ಸಾಧನೆಯನ್ನು ಮಾಡಿದಂಥ ವ್ಯಕ್ತಿ ಇವತ್ತು ಒಳ್ಳೆಯ ಕಾರ್ಯಕ್ರಮನ ವಿದ್ಯಾರ್ಥಿಗಳಿಗೆ ಮಾಡಿದ್ದಾರೆ. ಮಕ್ಕಳೇ, ಈ ಜಿಲ್ಲೆ ಮತ್ತು ಈ ರಾಜ್ಯ ಏನು ಅನೇಕ ವೈದ್ಯರನ್ನ ಅನೇಕ ಡಾಕ್ಟರ್ನ ಕೊಡ್ತಾ ಇದೆ. ಇದರ ಜೊತೆಗೆ ಶಿಸ್ತನ್ನ ನಾವು ಮೈಗೂಡಿಸ್ಕೊಳ್ಬೇಕು, ಮಾನವೀಯ ಮೌಲ್ಯಗಳನ್ನ ಮೈಗೂಡಿಸ್ಕೊಳ್ಬೇಕು, ವಿಜ್ಞಾನ ಮಾನವನ ಕಲ್ಯಾಣಕ್ಕಾಗಿ ಬಳಕೆ ಆಗಬೇಕು. ಆ ಮೂಲಕ ನೀವೆಲ್ಲ ಕೂಡ ವಿಜ್ಞಾನ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಭಾಗವಹಿಸಿದ್ದೀರಿ. ಈ ಕಾರ್ಯಕ್ರಮನ ಆಯೋಜನೆ ಮಾಡಿದಂಥ ಎಲ್ಲ 3 ಇಲಾಖೆಗೆ ಮತ್ತು ಸಂಘ ಸಂಸ್ಥೆಗೆ ನಾನು ವಂದಿಸಿ, ನಿಮ್ಮೆಲ್ಲರೂ ಕೂಡ ವಂದಿಸಿ, ಭವಿಷ್ಯತ್ತಿನಲ್ಲಿ ತಾವೆಲ್ಲ ಕೂಡ ಒಳ್ಳೆಯ ಕಲೆ ಆಗ್ಬೋದು, ವಿಜ್ಞಾನ ಆಗ್ಬೋದು, ಎರಡೂ ಕೂಡ ಒಂದೇ. ಏನು ಆಸಕ್ತಿ ಅದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಒಳ್ಳೆಯ ಸಾಧನೆಯನ್ನು ನೀವು ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸುಂದರ ಕಾರ್ಯಕ್ರಮನ ಏರ್ಪಾಡು ಮಾಡಿದಂಥ ಎಲ್ಲ ಸಂಘಟನೆಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.